ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಲಟ್ಟಿಸಿದ ಜೋಳದ ರೊಟ್ಟಿ. ನಾನು ಅರ್ಧ ಕೆ ಜಿಯಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು 2 ಗ್ಲಾಸಿನಷ್ಟು ಕುದಿಸಿದ ನೀರನ್ನು ಹಾಕಿ ಈ ರೀತಿ ಕೋಲು ಸಹಾಯದಿಂದ ತಿರ್ಕೊಳ್ಬೇಕು, ಮುದ್ದೆ ಥರ. ಅಂದರೆ ಇದಕ್ಕೆ ಜಿಗುಟು ಅಂತ ಅಂತಾರೆ. ಈ ರೀತಿ ಜಿಗುಟು ಹಾಕಿದ್ಮೇಲೆ ಒಂದು 2 ನಿಮಿಷ ಮುಚ್ಚಿಟ್ಟು ರೊಟ್ಟಿ ಮಾಡ್ಕೊಳ್ಬೇಕು. ಅದಕ್ಕೆ ನೀರು ಹಚ್ಚೋಕ್ಕೆ ಬಟ್ಟೆ ಎಲ್ಲ ಇಟ್ಕೊಳ್ಬೇಕು. ಮತ್ತು ಒಣ ಹಿಟ್ಟು ಸ್ವಲ್ಪ ಬೇಕಾಗುತ್ತೆ, ಅದನ್ನು ಇಟ್ಕೊಳ್ಬೇಕು. ಆಮೇಲೆ ಜಿಗುಟು ಹಾಕಿದಿಟ್ಟಂಥ ಹಿಟ್ಟನ್ನು ಈ ರೀತಿ ಮಿದ್ದಿ ನಾದ್ಕೊಳ್ಬೇಕು. ತುಂಬ ಗಟ್ಟಿಯಾಗಿ ನಾದ್ಕೊಂಡು ಆಮೇಲೆ ಸ್ವಲ್ಪ ಹಿಟ್ಟು ತಗೊಂಡು ಸಣ್ಣ ಉಂಡೆ ಮಾಡಿಕೊಂಡು ಈ ರೀತಿ ಒಣ ಹಿಟ್ಟಲ್ಲಿ ಅದ್ದಿ ಲಟ್ಟಿಸ್ಕೋಬೇಕು. ನೋಡಿ, ಇದನ್ನು ಲಟ್ಟಿಸೋರು ನಮ್ಮ ಮನೆಗೆ ರೊಟ್ಟಿ ಮಾಡೋಕ್ಕೆ ಬರೋರು. ಅಂದರೆ ನಮ್ಮ ಮನೆಗೆ ರೊಟ್ಟಿ ಮಾಡೋಕ್ಕೆ ಶಾರದಾ ಅಂತ ಒಬ್ಬರು ಲೇಡಿ ಬರ್ತಾರೆ. ಅವರು ಈ ರೀತಿ ತೆಳ್ಳಗೆ ತುಂಬ ಮೆತ್ತಗೆ ರೊಟ್ಟಿ ಮಾಡ್ತಾರೆ, ಅದು ಲಟ್ಟಿಸ್ಬಿಟ್ಟು. ಹೀಗಾಗಿ ನಾನು ಅವರು ಮಾಡಿದಂಥ ರೊಟ್ಟಿನ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಕೆಳಗಡೆ ಹಿಟ್ಟು ಹಾಕ್ಕೋತಾ ಅವ್ರದ್ದು ಒಂದು ಟ್ರಿಕ್ಸ್ ಏನಂದರೆ, ಲಟ್ಟಣಿಕೆಗೆ ಪ್ಲಾಸ್ಟಿಕ್ ಕವರ್ ಸುತ್ತಿದ್ದಾರೆ. ಸುತ್ತಿಬಿಟ್ಟು ಆ ಕಡೆ ಈ ಕಡೆ ರಬ್ಬರ್ ಹಾಕಿ ಲಟ್ಟಿಸಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ತೆಳುವಾಗಿದೆ. ತಟ್ಟಿ ಮಾಡಿದರೂ ಕೂಡ ಇಷ್ಟು ತೆಳು ಆಗಲ್ಲ, ಆ ರೀತಿ ತೆಳು ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಅವರು ಮಾಡಿದ ರೊಟ್ಟಿನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ತೆಳ್ಳಗೆ ಆಗಿದೆ, ಅಷ್ಟೇ ಮೆತ್ತಗೆ ಆಗಿದೆ. ನಿಮಗೂ ಅಕಸ್ಮಾತ್ ರೊಟ್ಟಿ ಲಟ್ಸೋಕ್ಕೆ ಬರಲ್ಲ ಅಂದರೆ ಈ ರೀತಿ ಮಾಡೋದನ್ನು ಈ ವಿಡಿಯೋ ನೋಡಿ ಟ್ರೈ ಮಾಡಿ. ನೋಡಿ, ಚಿಕ್ಕದಾಗಿ ಇಷ್ಟೇ ಹಿಟ್ಟು ತಗೊಂಡು ಅವರು ಪ್ರತಿ ಸಲ ನಾದಿಬಿಟ್ಟೇ ಮಾಡಬೇಕು. ನೋಡಿ, ಈ ರೀತಿ ತುಂಬ ಫಾಸ್ಟಾಗಿ ಮಾಡಿದ್ದಾರೆ ಅವರು. ಆ್ಯಕ್ಚುಲಿ ಅಷ್ಟೇ ಮೆತ್ತಗೆ ಆಗಿದೆ, ಎಲ್ಲಿಯೂ ಕಟ್ಟಾಗಿಲ್ಲ, ಎಲ್ಲಿ ಅಂಟುಕೊಳ್ತಾ ಇಲ್ಲ. ಪ್ಲಾಸ್ಟಿಕ್ ಕವರ್ ಹಾಕಿದ್ರಿಂದ ಲಟ್ಟಣಿಗೆಗೆ ಅದು ಹಿಟ್ಟು ಹತ್ತೋದಿಲ್ಲ. ನೋಡಿ, ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ. ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ಕವರ್ ಸುತ್ತಿದ್ರಿಂದ ಈ ರೀತಿಯಾಗಿ ಈಸಿಯಾಗಿ ಮಾಡ್ಬೋದು. ನಾನು ಕೂಡ ಆಮೇಲೆ ಟ್ರೈ ಮಾಡಿದೆ, ನನಗೂ ಕೂಡ ಈ ರೀತಿ ತೆಳ್ಳಗೆ ಲಟ್ಸೋಕ್ಕೆ ಬಂತು. ಮೊದಲು ನಾನು ಲಟ್ಟಿಸ್ತಾ ಇರಲಿಲ್ಲ, ಯಾವಾಗಲೂ ನಾನು ರೊಟ್ಟಿನ ತಟ್ಟಿ ಮಾಡೋದು ಅಭ್ಯಾಸ, ಲಟ್ಟಿಸಿ ಮಾಡೋಕ್ಕೆ ನನಗೆ ಬರ್ತಿರಲಿಲ್ಲ. ಇವ್ರದ್ದು ನೋಡಾದ್ಮೇಲೆ ನಾನು ಈಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಲಟ್ಟಿಸಿ ಮಾಡಿದರೆ ನಂದು ಈಗ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಎಲ್ಲ ರೊಟ್ಟಿಗಳು ಇದೇ ರೀತಿ ಮೆತ್ತಗೆ ತೆಳ್ಳಗೆ ಆಗಿದೆ. ಇವರು 20 ನಿಮಿಷದಲ್ಲಿ ಒಂದು 15-16 ರೊಟ್ಟಿ ಮಾಡಿರ್ಬೋದು. ಅಷ್ಟೇ ಬೇಗನೆ ಮಾಡ್ತಾಯಿದ್ದಾರೆ. ನೀವು ಒಮ್ಮೆ ಟ್ರೈ ಮಾಡಿ, ಪ್ಲಾಸ್ಟಿಕ್ ಕವರ್ ಸುತ್ತಿ ಕೋಲಿಗೆ. ನಾನು ಮುಂದಿನ ವಿಡಿಯೋದಲ್ಲಿ ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಕವರ್ ಹೇಗೆ ಸುತ್ತೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇವರೇ ಶಾರದಾ ಅಂತ. ಇಷ್ಟು ರೊಟ್ಟಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.